ಇದೆ ಆ ಫೋಟೋನು ಹಾಕ್ತೀನಿ ಬೇಕಿದ್ರೆ ನಾನು ಸ್ಮ್ಯಾಶ್ ಮಾಡ್ತಿದ್ದಾಗ 1.5 ನಿಮಿಷದ ಕಲ್ತು ನಾನು 1.5 ನಿಮಿಷದ ವಿತೌಟ್. ಸೊ ಹಾಯ್ ಹಲೋ ಎಲ್ರಿಗೂ ಗುಡ್ ಈವ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ಮಿನ್ ಯೂಟ್ಯೂಬ್ ಚಾನಲ್. ಎಸ್ ಈವ್ನಿಂಗಲ್ಲಿ ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ರೆ, ಇವಾಗ ಆ್ಯಕ್ಚುಲಿ ಒಂದು ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ರೆಡಿ ಆಗೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಒಂದು ಫಂಕ್ಷನ್ ಇದೆ ಆ್ಯಂಡ್ ನಾಳೆ ಈವ್ನಿಂಗ್ ಒಂದು ಫಂಕ್ಷನ್ ಇದೆ. ಸೊ ಎರಡಕ್ಕೂ ಒಟ್ಟಿಗೆ ರೆಡಿ ಆಗ್ತೀನಿ. ಇನ್ ದ ಸೆನ್ಸ್ ಇವಾಗ ರೆಡಿ ಆಗೋದನ್ನ ಈಗ ತೋರಿಸ್ತೀನಿ ಆ್ಯಂಡ್ ನಾಳೆ ಸಂಜೆ ರೆಡಿ ಆಗೋದನ್ನು ತೋರಿಸ್ತೀನಿ. ಆಮೇಲೆ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಏನಿರುತ್ತೆ ಅದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತು ನಾನು ಯಾವ ಔಟ್ಫಿಟ್ ಹಾಕೋತೀನಿ ಆ್ಯಂಡ್ ನಾನು ಮೇಕಪ್ ಹೇಗೆ ಮಾಡ್ಕೋತೀನಿ ಅಂದರೆ ತುಂಬ ಲೈಟ್ ಆ್ಯಂಡ್ ಡಿಸೆಂಟ್ ಆ್ಯಂಡ್ ತುಂಬ ಮಿನಿಮಲ್ ಮೇಕಪ್. ಆ್ಯಂಡ್ ಅದರಲ್ಲಿ ಒಂದು ಸ್ವಲ್ಪ ಪ್ರಾಡಕ್ಟ್ಸನ್ನು ಕೂಡ ಹೇಳ್ತೀನಿ ಯಾವ್ದು ಯೂಸ್ ಮಾಡಿದೆ ಅಂತ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ ಹೆಸರು ಆ್ಯಂಡ್ ಲಿಂಕ್ ಬೇಕು ನಿಮಗೆ ಅಂತಿದ್ರೆ ನನ್ನ ಇನ್ನೊಂದು ಚಾನಲ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಕ್ಲಿಕ್ ಮಾಡಿ ಆ ಚಾನಲ್ಗೆ ಜಾಯಿನ್ ಆದರೆ ನಿಮಗೂ ಕೂಡ ಎಲ್ಲ ಸಿಗುತ್ತೆ. ಓಕೆ, ಏನಂತೀರಾ? ಹ್ಞೂ, ಇವಾಗ ಅದಕ್ಕೂ ಮುಂಚೆ ನಾನು ಒಂದು ಚಿಕ್ಕದಾಗಿ ಸುಮ್ಮನೆ ಮಾಡೋಣ ಅಂತ 2 ಚಿಟ್ಸ್ ಬರ್ತಿದ್ದೀನಿ. ಸೊ ಒಂದರಲ್ಲಿ ಸಿಂಪಲ್ ಮೇಕಪ್, ಇನ್ನೊಂದು ಗೋಲ್ಡನ್ ಮೇಕಪ್ ಅಂತ. ಇದನ್ನು ಇವಾಗ ನಾವೇನು ಸದ್ಯಕ್ಕೆ ಇಲ್ಲ, ನಾವೊಬ್ಳೆ ಹೋಗ್ತಾ ಇರೋದು. ಟೋಕಿಯೋ ಕೈಲಿ ಯಾವ ಚಿಟ್ಟನ್ನ ಅವಳು ಮುಟ್ತಾಳೆ ಆ ಚಿಟ್ಟನ್ನು ತೆಗೆದು ನಾನು ಯಾವ ಮೇಕಪ್, ಸಿಂಪಲ್ ಮೇಕಪ್ ಅಂದರೆ ಸಿಂಪಲ್ ಮೇಕಪ್, ಗೋಲ್ಡನ್ ಮೇಕಪ್ ಅಂದರೆ ಗೋಲ್ಡನ್ ಮೇಕಪ್, ಎರಡರಲ್ಲಿ ಒಂದನ್ನು ಮಾಡ್ಕೋತೀನಿ. ಸೊ ಬನ್ನಿ ಟೋಕಿಯೋ ಯಾವ್ದನ್ನು ಟಚ್ ಮಾಡ್ತಾನೆ ಕೇಳೋಣ. ಆಲ್ಮೋಸ್ಟ್ ಸರಿ ಇದೆ ಅನ್ಕೋತೀನಿ. ಇಲ್ಲ ಅಂದ್ರೆ ಪಾಪ ಥ್ಯಾಂಕ್ ಯು ಅಂತ ಕೊಡು ಅಂದರೆ ಅದರಲ್ಲೂ ಒಂದು ಕೊಡ್ತಾಳೆ. ಸೊ ನೋಡೋಣ ಬನ್ನಿ. ಹಾಯ್, ಎರಡರಲ್ಲಿ ಒಂದು ಮುಟ್ಟು ಯಾವುದು ಅಂತ ಪ್ಲೀಸ್ ಟೋಕಿಯೋ, ನನಗೋಸ್ಕರ ಎರಡು ಇಲ್ಲಿಡ್ತೀನಿ, ಯಾವ್ದು ಬೇಕು ಅಂತ ಮುಟ್ಟು. ಓಕೆ, ಫಸ್ಟ್ ಯಾವ್ದು ಮುಟ್ತೀಯ ಅದು. ಓಕೆ, ಟೋಕಿಯೋ ಇದನ್ನು ಮುಟ್ಟಿದ್ದಾಳೆ. ಅಮ್ಮ ಯಾಕೆ ಹಚ್ತೀಯಾ? ನಾನು ಇಟ್ಟಿದ್ದು ಕಣೆ. ಸೊ ಇದನ್ನು ಮುಟ್ಟಿದ್ದಾಳೆ ಟೋಕಿಯೋ. ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ. ಟೋಕಿಯೋ ಪಿಕ್ ಮಾಡಿ ಚಿಟ್ಟಿದ್ದು. ಸೊ ಇದರಲ್ಲಿ ಏನಿದೆ ಅಂತ ಅಂದರೆ ಏನಿದೆ, ಗೋಲ್ಡನ್ ಮೇಕಪ್. ಟೋಕಿಯೋ ಗೋಲ್ಡನ್ ಮೇಕಪ್ ಚೂಸ್ ಮಾಡಿದ್ಯಾ? ಹಾಂ, ಕೇರೆ ಇಲ್ಲ ನಿಂಗೆ? ಹೋಗ್ಲಿ ಬಿಡಾಯ್ತು, ರೆಸ್ಟ್ ಮಾಡು. ಅವಳಿಗೆ ಹುಷಾರಿಲ್ಲ ಗೈಸ್, ಅದಕ್ಕೆ ಪಾಪ ತುಂಬ ಸಾಫ್ಟ್ ಆಗಿಬಿಡಿದಾಳೆ. ಸೊ ಗೋಲ್ಡನ್ ಮೇಕಪ್ ಅಂತ. ಓಕೆ ಬನ್ನಿ ಗೋಲ್ಡನ್ ಮೇಕಪ್ನ ಮಾಡ್ಕೊಳ್ಳೋಣ. ಸೊ ಗೈಸ್ ಇವಾಗ ಟೋಕಿಯೋ ಗೋಲ್ಡನ್ ಮೇಕಪ್ನ ಚೂಸ್ ಮಾಡಿಲ್ಲ, ಅದಕ್ಕೆ ನಾನು ಒಂದು ಔಟ್ಫಿಟ್ನ ತೊಗೊಂಡು ಬಂದಿದ್ದೀನಿ. ಸೊ ಇದು ಕೂಡ ಗೋಲ್ಡನ್ ಔಟ್ಫಿಟ್. ಇದು ಕ್ರಾಪ್ ಟಾಪ್ ಗೋಲ್ಡನ್ ಆ್ಯಂಡ್ ಇದು ಸ್ಕರ್ಟ್. ಸೊ ಕಂಪ್ಲೀಟ್ ಹಾಕೊಂಡು ಕಾಸ್ಟ್ಯೂಮ್ ಹಾಕೊಂಡು ಬಂದಿದ್ದೀನಿ. ಸೊ ಈ ಲೈಟಲ್ಲಿ ನಿಮಗೆ ತೋರಿಸಿದ್ರೆ ಮೇಕಪ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಿಂಗೆ ಮಾಡ್ತಿದ್ದೀನಿ. ಆ್ಯಂಡ್ ಈಗ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂದರೆ ಫೇಸಸ್ ಕೆನಡಾ ಅವರ ಸ್ಟೋವ್ ಕ್ರೀಮ್ ವಿಚ್ ಹ್ಯಾಸ್ ಶೀ ಬಟರ್ ಮತ್ತು ಹ್ಯಾಲುರಾನಿಕ್ ಆ್ಯಸಿಡ್ ಇದೆ. ಆ್ಯಂಡ್ ಗೋಲ್ಡನ್ ಗ್ಲೋ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್. ಸೊ ಕಮ್ ಆನ್ ಲೆಟ್ಸ್ ಯೂಸ್ ದಿಸ್. ಸೊ ನಾನು ಫೇಸಸ್ ಕೆನಡಾ ಅವರ ಗೋಲ್ಡನ್ ಸ್ಟೋವ್ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ಇದು ಬಂದು ನಿಮ್ಮ ಫೇಸಿಗೆ ಒಂದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಬಿಕಾಸ್ ಇಟ್ ಹ್ಯಾಸ್ ಶೀ ಬಟರ್ ಇನ್ ಇಟ್ ಆ್ಯಂಡ್ ನಿಮ್ಮ ಫೇಸ್ನ ತುಂಬ ಹೈಡ್ರೇಟೆಡ್ ಆಗಿ ಕೂಡ ಇಡುತ್ತೆ. ಆ್ಯಂಡ್ ಗೆಸ್ ವಾಟ್, ನೀವು ಈ ಪ್ರಾಡಕ್ಟನ್ನು ಬೇಸ್ ಆಗಿ, ಹೈಲೈಟರ್ ಆಗಿ ಆರ್ ಇಲ್ಯುಮಿನೇಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ವಾವ್, ಯು ಕ್ಯಾನ್ ಸಿ ಆಲ್ರೆಡಿ ಗ್ಲೋ ಬರ್ತಾ ಇದೆ ಇಲ್ಲಿ, ಗೋಲ್ಡನ್ ಗ್ಲೋ. ಈಗ ನಾನು ಇದನ್ನು ಮಾಯ್ಶ್ಚರೈಸರ್ ಥರ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದೇ ನನ್ನ ಬೇಸ್ ಆಗಿರೋದ್ರಿಂದ ಇದ್ರ ಮೇಲೆ ನನ್ನ ಫೌಂಡೇಶನ್ ಏನಿದೆ ಅದನ್ನ ಯೂಸ್ ಮಾಡ್ತೀನಿ. ಸೊ ರೈಟ್ ನೌ ಐ ಆಮ್ ಯೂಸಿಂಗ್ ಮೈ ಫೌಂಡೇಶನ್ ಹಿಯರ್ ಆ್ಯಂಡ್ ಇದ್ರ ಜೊತೆಗೇ ನಾನು ಸ್ಟೋವ್ ಕ್ರೀಮ್ನ ಕೂಡ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಎರಡು ಈಕ್ವಲ್ ಅಮೌಂಟ್. ಇಲ್ಲಿ ನಾನು ನನ್ನ ಫೌಂಡೇಶನ್ ಜೊತೆ ಸ್ಟೋವ್ ಕ್ರೀಮ್ನ ಮಿಕ್ಸ್ ಮಾಡಿ ಯೂಸ್ ಮಾಡ್ತಿದ್ದೀನಿ ಫಾರ್ ದ ಬೆಟರ್ ಆ್ಯಂಡ್ ನ್ಯಾಚುರಲ್ ಗ್ಲೋಗೋಸ್ಕರ. ಎಸ್, ಈಗ ಇದಾದಮೇಲೆ ಮತ್ತೆ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಈ ಕ್ರೀಮನ್ನು ಅಂದರೆ ಸ್ಟೋವ್ ಕ್ರೀಮನ್ನು ಮತ್ತೆ ಹೈಲೈಟರ್ ಥರ ಯೂಸ್ ಮಾಡ್ತೀನಿ. ಸೊ ಬಿಫೋರ್ ದ್ಯಾಟ್ ಸ್ವಲ್ಪ ಸೆಟ್ ಮಾಡಬೇಕು ಇದನ್ನು. ಸೊ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ಇದೇ ಸ್ಟೋವ್ ಕ್ರೀಮ್ನ ತೊಗೊಂಡು ನಾನು for the extra glow that is giving here. ಈಗ ಆಲ್ಮೋಸ್ಟ್ ಮೇಕಪ್ ಆಗಿದೆ. ಸೊ ಇದ್ರ ಮೇಲೆ ನಾನು ಯೂಸ್ ಮಾಡ್ತಿದ್ದು ಫೇಸಸ್ ಕೆನಡಾ ಅವರ ಕಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್. ಸೊ ಕಮ್ ಆನ್ ಲೆಟ್ಸ್ ಯೂಸ್ ದಿಸ್. ಈ ಲಿಪ್ಸ್ಟಿಕ್ ಬಂದು ಲೈಟ್ ವೇಟ್, ಬಜೆಟ್ ಫ್ರೆಂಡ್ಲಿ, ಜಸ್ಟ್ $299 ಅವೈಲೇಬಲ್ ಇದೆ. ಹಾಗೆ ಇದು ಟ್ರಾನ್ಸ್ಫರ್ ಪ್ರೂಫ್ ಕೂಡ.
ಸೊ ಇನ್ನು ಯಾಕೆ ತಡ ಮಾಡ್ತಿದ್ದೀರಾ? ನಿಮಗೂ ಕೂಡ ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕಿತ್ತು ಅಂದರೆ ಕೆಳಗಡೆ ಟ್ಯಾಗ್ ಪ್ರಾಡಕ್ಟ್ಸ್ನ ಚೆಕ್ ಮಾಡಿ and ನೀವು ಕೂಡ ಇವತ್ತೇ ಪರ್ಚೇಸ್ ಮಾಡಿ. ಸಿ ಯು. ಔಟ್ಫಿಟ್, ಸ್ಕರ್ಟ್ ಆ್ಯಂಡ್ ಟಾಪ್ ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ ನಂಗೆ ಆ್ಯಕ್ಚುಲಿ ಲೈಟ್ ಬೀಳ್ತಾ ಇದೆಯಲ್ಲ ಮುಖದ ಮೇಲೆ, ತುಂಬ ಗ್ಲೋ ಚೀಕ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಗೋಲ್ಡನ್ ಗ್ಲೋ. ಸೊ ಬನ್ನಿ ಲೇಟ್ ಮಾಡೋದು ಬೇಡ, ಹೊರಡೋಣ. ಆ್ಯಂಡ್ ನನ್ನ ಬ್ಯಾಗ್ ತೋರಿಸಿಲ್ಲಲ್ಲ, 1 ಸೆಕೆಂಡ್ ಇಲ್ಲಿ ಅಂತ. ಐ ಆಮ್ ಕ್ಯಾರಿಂಗ್ ಅ ಗೋಲ್ಡನ್ ಬ್ಯಾಗ್ ಆ್ಯಂಡ್ ಐ ಆಮ್ ಆಲ್ ಸೆಟ್ ಟು ಗೋ. ಆ್ಯಂಡ್ ಮತ್ತೆ ನಾಳೆ ಈವ್ನಿಂಗ್ ಸಿಗ್ತೀನಿ. ಓಕೆ ಬನ್ನಿ ಹೋಗೋಣ. ಇವಾಗ ನಾನು ರೆಡಿಯಾಗಿ ಹೋಗ್ತೀನಿ. ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕಾಗಲ್ಲ ಬಿಕಾಸ್ ಲೇಟ್ ಆಗೋಯಿತು. ಆಲ್ರೆಡಿ 5 ಆಗಬೇಕು. ನಾನು 5 ಅಲ್ಲಿ ಇರಬೇಕಿತ್ತು. ಇಟ್ಸ್ ಆಲ್ರೆಡಿ 5 ಇವಾಗ. ಸೊ ಅಕ್ಕನೂ ಅಲ್ಲಿಂದ ಬಿಟ್ಟಿದ್ದಾರೆ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಕ್ಯಾಬ್ ಬರ್ತಿದೆ. ಕ್ಯಾಬ್ ಬಂದಮೇಲೆ ಹತ್ತಿ ನೆಕ್ಸ್ಟ್ ಹೇಗಿದೆ ಹೋಗ್ತೀನಿ. ಸೊ ಇವಾಗ ನಾನು ಹೊರಟಿದ್ದೀನಿ ಕ್ಯಾಬಲ್ಲಿ. ಅಕ್ಕನೂ ಬರ್ತಾ ಇದ್ದಾರೆ. ಅಕ್ಕ, ಪಿಂಕಿ, ಯುಕ್ತ 3 ಜನ ಬರ್ತಿರ್ಬೋದು, ಗೊತ್ತಿಲ್ಲ. ನಮ್ಮ ಮನೆಯಿಂದ ರಶ್ಮಿ ಅಕ್ಕ ಮನೆಗೆ ಆಲ್ಮೋಸ್ಟ್ ಒಂದು 10 ಮಿನಿಟ್ಸು ಇಲ್ಲ, ಒಂದು 8 ಮಿನಿಟ್ಸ್ ಇದೆ ಅಷ್ಟೇ. ಸೊ ಕ್ವಿಕ್ಕಾಗಿ ಬೇಗ ಹೋಗಿ ಯಾರ್ಯಾರಿದ್ದಾರೆ ಅಲ್ಲಿ ಅಂತೆಲ್ಲ ತೋರಿಸಿ ಹೋಗಿ ಬರೋಣ. ಕಮಾನ್, ನನ್ನ ಜೊತೆ ನೀವು ಕೂಡ ಬನ್ನಿ. ಹಾಯ್ ರಶ್ಮಿ ಅಕ್ಕ, ನನ್ನ ಫಸ್ಟ್ ಟೈಮ್. ವೆಲ್ಕಮ್. ನಾನು ಫಸ್ಟ್ ಟೈಮ್ ರಶ್ಮಿ ಅಕ್ಕ ಮನೆಗೆ ಬಂದಿಗೆ. ಸೊ ಬಿಸಿನೀರು ಕೊಟ್ಟಿದ್ದಾರೆ ಅಕ್ಕ. ಫಸ್ಟ್ ನಾನೇ ಗೆಸ್ಟ್ ಅನ್ಸುತ್ತೆ ಬಂದಿರೋದು. ಓಕೆ, ಒಂದು ಪುಟಾಣಿ ಇಲ್ಲಿಂದ, ಇನ್ನೊಂದು ಪುಟಾಣಿ ಬಂದಿಲ್ಲ. ಸೊ ಬಂದಮೇಲೆ ಬೋತಿ. ನಾನು ಮಾಡ್ತಿದ್ದೆ. ಹಾಯ್ ಐಸು, ಹಾಯ್ ರಚು. ತುಂಬ ಬೇಗ ಬಂದಿದ್ಯಾ? ರಚು ಇಷ್ಟು ಬೇಗ ಮತ್ತೆ ಕೆಲಸ ರಚು. ಫೋನ್ ಕಾಲ್ ತೆಗೆದು ತೋರಿಸ್ತೀನಿ. ಹಾಯ್ ಅಕ್ಕ. ಅಕ್ಕ ನೋಡಕ್ಕ ಸುಷ್ಮಿತಾ ಕಾಣ್ ಮರ್ತೋದ್ರು. ಹಾಯ್ ಅಕ್ಕ. ಹಾಯ್. ಮಮ್ಮಿ ತಾನೆ? ನಮ್ಮ ಅಕ್ಕನೇ ಇನ್ನೊಂದ್ಸಲಿ ಕರೆಕ್ಟಾಗಿ ಹೇಳು. ಸುಷ್ಮಿತಾ ಅಕ್ಕ. ವ್ಲಾಗ್ ತೆಗೆದು ನೋಡಿ, ರಶ್ಮಿ ಅಕ್ಕ ಅಂದೆ ನೀನು. ಹೌದಾ? ಯಾಕೆ ಇಷ್ಟು ತಪ್ಕೊಂಡಿರ್ತೀಯ? ಇನ್ನಷ್ಟು ಕಣ್ಮುಚ್ಕೊಂಡು ಹೇಳಾಯ್ತು. ನೀನು ಕಣ್ಮುಚ್ಕೊಂಡು ಹೇಳ್ಬಿಡು. ಹೇಳು ಕುಕ್ಕು, ಕಣ್ಮುಚ್ಕೋ. ಯಾರು ಇಲ್ಲ, ನಾನು ನೀನು ಇಬ್ರೆ. ಹಾಡಿ. ನಿನ್ನಷ್ಟು ಹೃದಯಕ್ಕೆ ರಾಮ, ನಿನ್ನಷ್ಟು ನಂಬದೆ ಎಲ್ಲಿರೋ ರಾಮ ರಾಮ ರಾಮ. ಕುಕ್ಕುಗೆ ಆಗೈತಿ ಸಿಗತಿ ಜೊತೆ ಮಾತಾಡೋದೈತಿ. ಹನುಮಂತು ಆಡ್ತಿದ್ನಲ್ಲ ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ಅಲ್ಲಿ ಯಾವ್ದಾದ್ರು ಒಂದು ಫಿಲಮ್ ಸಾಂಗ್ ಮಾಡು ನನಗೋಸ್ಕರ. ಅಪ್ಪು ಸರ್ ಸಾಂಗ್ ಆಡಿಯುತ್ತಾ? ಯಾಕ್ರು ಎಲ್ಲಾರು ನೋಡ್ತೀರಾ? ನಾಚ್ಕೊಂಡ್ಬಿಡ್ತೇವೆ. ಕಣ್ಮುಚ್ಕೊಳ್ಳಿ ಒಂದು ನಿಮಿಷ. ನೀನೇ ಮುಚ್ಕೊಂಡ್ಬಿಡಿ ಉಪ್ತ ಕಣ್ಣು. ನೀನು ಕಣ್ಮುಚ್ಕೊ. Don't be the baby ಚಿನ್ನಮ್ಮ, ಯವನಲ್ಲ ಅಣ್ಣನೇ ತರಮ್ಮ. Don't be the baby ಚಿನ್ನಮ್ಮ, ಕಬ್ಬತ್ತಡಿ ಕಣ್ಣಮ್ಮ. ಕಬ್ಬಳಮ್ಮಂಗೆ ಜೈ. ಸ್ಮಿತಾ ಅಕ್ಕ 1 ಟೇಕ್ ತಗೊಂಡ್ರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನೀವು 1 ಟೇಕ್ ಇನ್ನ ಜಾಸ್ತಿ ಟೇಕ್ ತಗೊಂಡ್ರೆ ಬೇಜಾರು ಮಾಡ್ಕೊಂತೀನಿ. ಯಾರು ನೀವಾ? ಪ್ರಮೋಷನ್ ಇದೆಯಲ್ಲ ಒಂದೇ ಟೇಕ್. ಹೌದಾ? ರೀಲ್ಸ್ ಆದ್ರೆ ಮಾತ್ರ ಅಲ್ಲ ಮರ್ತೋಗ್ಬಿಡಿದೀನಿ ಕಡೆ. ನೆನ್ನೆ ನೋಡ್ದೆ ಪಿಂಕಿ ಸ್ನ್ಯಾಪ್ ಹಾಕಿದ್ದು. ನಾವು ಡಬ್ ಸ್ಮ್ಯಾಶ್ ಮಾಡ್ತಿದ್ದಾಗ 1.5 ನಿಮಿಷದನ್ನ ಕಲಿತು ನಾನು 1.5 ನಿಮಿಷದ ವಿತೌಟ್ ಮಿಸ್ಸಿಂಗ್ ಎಕ್ಸ್ಪ್ರೆಷನ್ ಕೂಡ ಮಿಸ್ ಮಾಡದೆ ಮಾಡ್ತಿದ್ದೆ. ಈಗ ಹಾಡೇ ನನ್ಗೆ ಬಾಯತ್ತು ಓದ್ಲಲ್ಲ. ಎಷ್ಟೊಂದು ಸಾಂಗ್ಗಳು ನಂಗೆ ಬರೋದೇ ಇಲ್ಲ. ನಾನು ಅಕ್ಕ ಈ ಸಾಂಗ್ ರೀಲ್ ಮಾಡೋಣ ಅಂದರೆ ಫಸ್ಟ್ ನಂಗೆ ಲಿರಿಕ್ಸ್ ಕೊಟ್ಬಿಡು, ನಾನು ಕೇಳಿಸ್ಕೊಂಡ್ಬಿಡ್ತೀನಿ. ಇದು ಮಾಡಲ್ಲ, ಆ ಲಿರಿಕ್ಸ್ ಮಾಡ್ತೀನಿ ಅಂತ. ಅದು ಹೊಸ ಸಾಂಗ್ ಏನೇ, ಹಳೆ ಸಾಂಗ್ ಏನು ಹೇಳ್ತಾ ಇಲ್ಲ ನಾನು. ಹೊಸ ಸಾಂಗ್ಗಳೇ ನಾನು ಹೇಳೋದು. ಆದರೂ ಕಷ್ಟ ಅಕ್ಕ. ನನಗೆ ಎಷ್ಟು ಕಷ್ಟ ಆಗಿರ್ಬೇಡ. ಅಯ್ಯೋ, ನಿನ್ನ ನೆನ್ಸ್ಕೊಂಡ್ರೆ ಪಿಂಕಿ ಅದಕ್ಕೆ ಸುಮ್ಮನಿರು. ನಾನು ರಚು ನಿನ್ನೇನು ಕಲ್ತೀನಿ ಗೊತ್ತಾ? ಒಂದ್ಸರಿ ವಿಡಿಯೋ ಮಾಡೋದು ಅದನ್ನ ನೋಡಬಾರ್ದು. ಆ್ಯಕ್ಚುಲಿ ಇನ್ನೊಂದು ಲಾಜಿಕ್ ಏನು ಗೊತ್ತಾ? ನಾವು ವಿಡಿಯೋ ಮಾಡಿದ್ಮೇಲೆ ನಾವನ್ನ ನೋಡ್ಬಾರ್ದು. ಯಾಕೆ ನೋಡ್ಬಾರ್ದು ಗೊತ್ತಾ? ನಾವು ಅವತ್ತಿನ ದಿನ ಏನೇ ಮಾಡಿದ್ರು ಚೆನ್ನಾಗಿ ಕಾಣಿಸಲ್ಲ. ನೆಕ್ಸ್ಟ್ ದಿನ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಬೇಕಾದ್ರೆ ನೋಡಿ ಟ್ರೈ ಮಾಡಿ. ಯಾರಿಗೆ ಹೇಳ್ತಿದ್ಯಾ? ಮತ್ತೆ ನನಗೆ ಹೇಳ, ಆಕಿಗೆ ಹೇಳ್ಬೇಡೋದಿಲ್ಲ. ಅಕ್ಕ ನೋಡ್ಲೇಬೇಕಲ್ಲ. ಒಂಚೂರು ತೋರಿಸ್ಬಿಡಿ ರಚು. ಅಲ್ಲ ರಚು ಹಿಂಗಿರ್ತಾಳ, ಹಿಂಗ್ ನಡ್ಕೊಂಡ್ ಬಂದಿರ್ತಾಳೆ. ಹಿಂಗ್ ನಡ್ಕೊಂಡ್
ಬಂದಿರ್ತಾಳೆ. ಹಾಂ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಿಂಗ್ ಟರ್ನ್ ಆಗ್ಬೇಕಿಲ್ಲ ಇಲ್ಲ ತೋರ್ಸು. ಹೋಗ್ಲಿ ಮಾಡಕ್ಕಾಯ್ತು ಸಾಕು ನಿನ್ನ ರೋಸ್ಟ್ ಮಾಡಿದ್ದು ಇವತ್ತಿಗೆ ಮಾಡಕ್ಕೆ. ಮಜ್ಜಾ ಮಾಡ್ರಿ. ಎಸ್ ಎಲ್ರಿಗೂ ವೆಲ್ಕಮ್ ಟು ಕಮೆಂಟ್ಸ್ ಓದೋ ಸೆಷನ್. ಇವಾಗ ನಾನು ಕಮೆಂಟ್ ಗೈಸ್ ನನ್ನ ವೀಡಿಯೋ ಕಟ್ ಆಗ್ತಾ ಇದೆ ಬಿಕಾಸ್ ಫೋನ್ ಸ್ಟೋರೇಜ್ ಫುಲ್ ಆಗಿಬಿಡಿದೆ. ಇವಾಗ ಈ ವಿಡಿಯೋ ಆದಮೇಲೆ ನಾನು ಎಲ್ಲನೂ ಡಿಲೀಟ್ ಮಾಡಬೇಕು ಗೈಸ್. ಸೊ ಅದಿವಾಗ ನಾನು ಓದ್ತಾ ಇರೋ ಕಮೆಂಟ್ಸ್ ಬಂದು ಪ್ರೀವಿಯಸ್ ವ್ಲಾಗ್ದು, ಅಂದರೆ ಫೋಟೋ ಶೂಟ್ ಮಾಡಿಸಿದ್ವಲ್ಲ ನಾವು ಆ ವ್ಲಾಗ್ದು. ಸೊ 5 ನಿಮಿಷದಿಂದ ಯಾರೋ ಕಮೆಂಟ್ ಮಾಡಿದ್ದಾರೆ, ಮ್ಯಾಕ್ಸ್ MKFF 4951 ಅಂತ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ರಚ್ಚು ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಂಕಿತಾ H8R ಸನಮ್ ತೇರಿ ಕಸಮ್ ನನ್ನ ಫೇವ್ರೆಟ್ ಮೂವಿ ಅಕ್ಕ. ನನ್ನ ಫೇವ್ರೆಟ್ ಮೂವಿ ಕೂಡ ನಾನು ಎಸ್ಸಲ್ಲಿ ನೋಡಿದ್ರು ನಂಗೆ ಬೇಜಾರಾಗಲ್ಲ. ಅಲ್ಲ, ಮೂವಿ ನೋಡಿ ಬೇಜಾರಾಗುತ್ತೆ, ಬಟ್ ಎಸ್ಸಲ್ಲಿ ನೋಡಿದ್ರು ನಂಗೆ ಅದು ಬೇಜಾರಾಗಲ್ಲ. ಓಕೆ, ನೆಕ್ಸ್ಟ್ ಸಿಂಧು ಗೌಡ C3J. I am from AP, but I love your Kannada vlogs, especially Rachu Naveen vlogs. Love you both of you. ನೀನು మమ్మల్ని ప్రేమిస్తున్నాను. ఇట్స్ తెలుగు సెంటెన్స్, ట్రై టు రీడ్. ప్లీజ్ డోంట్ ఇగ్నోర్ దిస్ ಕಮೆಂಟ್. ರಚು ನವೀನ್, ಸಾರಿ ನಾನು ತಪ್ಪಾಗಿ ಓದಿರ್ತೀನಿ ಅಂತ ನಂಗೆ ಗೊತ್ತು, ಅದ್ರ ಮೀನಿಂಗ್ ಏನು ಅಂತ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನೆಕ್ಸ್ಟ್ ವ್ಲಾಗಲ್ಲಿ ನೀವೇ ಕಮೆಂಟ್ ಮಾಡಿ ಆಯಿತಾ ಏನದು ಅಂತ. ಓಕೆ, ನೆಕ್ಸ್ಟ್ DJ ಇಂಡಿಯನ್ ಗೇಮರ್. ಇದು ಬಂದು ನವೀನ್ ಫ್ರೆಂಡು D ಬಾಸ್ ಅಂತ ಕಮೆಂಟ್ ಮಾಡಿದ್ದಾರೆ. ಎಸ್, D ಬಾಸ್ ಬರ್ಡೇ ಆ್ಯಂಡ್ ನನ್ನ ಬರ್ಡೇ ಸೇಮ್ ಡೇಟ್. ನೆಕ್ಸ್ಟ್ ಕಲ್ಪನಾ ಪಾಟೀಲ್ N5U. ರಚು ಅಕ್ಕ, ನೀವು ಸುಷ್ಮಿತಾ ಅವರ ಲೈಫಲ್ಲಿ ಇರುವುದು ಒಳ್ಳೆಯದು, ಆದರೆ ನೀವು ಅವ್ರ ಹತ್ತಿರ ಇದ್ದರೆ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ. ಪಿಂಕಿನ ಮರೆತು ನಿಮ್ಮನ್ನು ಮಾತ್ರ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಲಡಾಖ್ಗೂ ಅಷ್ಟೇ ನಿಮ್ಮನ್ನು ಮಾತ್ರ ಕರ್ಕೊಂಡು ಹೋಗಿದ್ದಾರೆ. ಗೋವಾ ಟ್ರಿಪ್ಪಿಗೂ ನಿಮ್ಮನ್ನು ಮಾತ್ರ ಕರ್ಕೊಂಡು ಹೋಗಿದ್ದಾರೆ. ಪಿಂಕಿ ಅಕ್ಕಗಿಂತ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ. ಆ್ಯಂಡ್ ರಿಪ್ಲೈ ಮೈ ಕಮೆಂಟ್. ಇದಕ್ಕೆ ನಾನು ಒಂದ್ಸಲಿ ಈ ಕಮೆಂಟ್ನ ಓದಿ ನಂಗೆ ಬೇಜಾರಾಗ್ತಿದೆ ಈಗ, ಬಿಕಾಸ್ ನೀವು ನಮ್ಮ ವ್ಲಾಗ್ಸ್ ಎಲ್ಲ ನೋಡ್ತೀರಾ ಅಂದಮೇಲೆ ಒಂದು ಅರ್ಥ ಮಾಡ್ಕೋಬೇಕೆಂದ್ರೆ ಯಾರ್ಯಾರನ್ನೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿಲ್ಲ. ಯಾಕಂದರೆ ನಾವು ಎಲ್ಲಿ ಹೋದ್ರೂ ನಾವು ಎಲ್ಲನೂ ಪ್ರತಿ ಎಂಡ್ ಆಫ್ ದ ಟ್ರಿಪ್ಪಲ್ಲಿ, ಇವಾಗ ಆ್ಯಕ್ಚುಲಿ ಹಂಗೆ ನೋಡ್ತಾ ಹೋದರೆ ನಾವೆಲ್ಲ ಟ್ರಿಪ್ಗೂ ಹೋದಾಗೆಲ್ಲ ಅಲ್ಲೋಣ್ಣನೇ ಪೇ ಮಾಡ್ತಾರೆ ಕಂಪ್ಲೀಟ್ ಎಲ್ಲ ಟ್ರಿಪ್ ಫುಲ್. ಸೊ ವಾಪಸ್ ಬಂದಾಗ ನಮ್ಮ ಗ್ರೂಪ್ ಇರುತ್ತಲ್ಲ, ಸೊ ಅಲ್ಲಿ ನಾವು ಶೇರ್ ಮಾಡ್ಕೋತೀವಿ ಎಷ್ಟು ಬಿತ್ತು, ಏನಾಯಿತು, ಸೊ ಈಕ್ವಲ್ ಟ್ರಿಪ್ ಎಷ್ಟಾಯಿತು, ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನಾವು ನಮ್ಮ ದುಡ್ಡಲ್ಲಿ ಹೋಗೋದು. ಅದು ಬಿಟ್ಟು ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ. ಆ್ಯಂಡ್ ಪಿಂಕಿ ಯಾಕೆ ಲಡಾಖಿಗೆ ಬಂದಿರಲ್ಲ ಅಂದರೆ ನಾವು ಬೈಕ್ ಕೊಡಿಸ್ಬೇಕಿತ್ತು. ನಂಗೆ ಬೈಕ್ ಕೊಡ್ಸೋಕ್ಕೆ ಬರಲ್ಲ, ಅಕ್ಕಂಗೂ ಬರಲ್ಲ. ಸೊ ಇನ್ನೊಂದು ಬೈಕ್ ತೊಗೊಂಡ್ರೆ ಮತ್ತು ಬೇರೆ ಯಾರನ್ನೋ ಕೂರಿಸಿ ನಾವು ಓಡ್ಸೋಕ್ಕೆ ಅದು ಆಗಲ್ಲ. ನಂಬರ್ 1. ನಂಬರ್ 2 ಇನ್ನೊಂದು ಏನಂತಂದರೆ, ಇವಾಗ ಗೋವಾಗೆ ಹೋಗಿ ನಾವು ಹೋದಾಗ ಪಿಂಕಿ ಅವಾಗ ತಾನೇ ಹುಬ್ಳಿಯಿಂದ ಬಂದಿಲ್ಲ, ಅವಳು ತುಂಬ ಟಯರ್ಡ್ ಆಗಿಲ್ಲ. ಸೊ ಈ ಥರ ಎಲ್ಲ ಮ್ಯಾಟ್ರ್ ಇರುತ್ತೆ. ಆ್ಯಂಡ್ ನಾನಿದ್ದಾಗ ಸುಷ್ಮಿತಾಕ್ಕ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಲ್ಲ ಅನ್ನೋದಕ್ಕಿಂತ ಸುಷ್ಮಿತಾ ಅಕ್ಕ ಪಿಂಕಿ ಇಬ್ಬರು ನನಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ನಾನಿದ್ದಾಗ. ಸೊ ನನಗಿಬ್ಬರು, ನಾನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀನಿ ಇಬ್ಬರೂ. ಆ್ಯಂಡ್ ಅವರಿಬ್ರು ಅಷ್ಟೇ ನಾನಿದ್ದಾಗ ನನಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಬಿಕಾಸ್ ನಾನು ಅವ್ರ ಮನೆಗೆ ಹೋಗಿರ್ತೀನಿ, ಇಲ್ಲ ನಾನು ಅವ್ರ ಜೊತೆಗಿರ್ತೀನಿ ಅಂತ. ಸೊ ಮತ್ತು ನಾನು ಮೇ ಬಿ ನಾಳಿದ್ದು ಅಕ್ಕ ಮನೆಗೆ ಹೋಗ್ತೀನಿ. ಸೊ ಅವಾಗ ನಾನು ಪಿಂಕಿನ ಇದೇ ಕ್ವಶನ್ ಕೇಳ್ತೀನಿ, ಪಿಂಕಿಗೆ ಹಂಗೆ ಅನ್ಸುತ್ತಾ ಅಂತ. ನೀವು ಕೇಳಿ ಅವ್ರ ಬಾಯಿಂದ ಏನು ಆನ್ಸರ್ ಬರುತ್ತೆ ಅಂತ. ಸೊ ಅದನ್ನು ಅಲ್ಲಿಗೆ ಬಿಡ್ತೀನಿ. ಮೈತ್ರಿ ಕ್ವೀನ್ 10:03 10 ನಿಮಿಷದಲ್ಲಿ. ಐ ಥಿಂಕ್ ಇಟ್ಸ್ ಸಿಲ್ವರ್ ಬಟನ್, ಗೊತ್ತಿಲ್ಲ, ನಿಮ್ಮ ವ್ಲಾಗ್ ನೋಡಬೇಕು ಅದಕ್ಕೋಸ್ಕರ. ಹ್ಯಾಪಿ ಬರ್ಡೇ ರಚ್ಚು ಅಕ್ಕ ಅಂತ ಬೋನಾ ಹಲ್ಯಾಲ್ ಅವರು ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾವ ಮೂವಿ ಅಂತ ಕೇಳಿಸಿಲ್ಲ ಕ್ಲಿಯರಾಗಿ. ಅಕ್ರಮ್ ಪಾಷಾ ಅವರು ಸನಮ್ ತೇರಿ ಕಸಮ್ ಅಂತ ಮೂವಿ ಹೆಸರು. ಆ್ಯಂಡ್ ರಕ್ಷಿತಾ ರಚ್ಚು 13. ನಿಮ್ಮ ಪ್ರೆಸೆಂಟ್ ವೆಯ್ಟ್ ಎಷ್ಟು ಅಕ್ಕ, ನಿಜ ಹೇಳಬೇಕು. ನಾನು ಬೇಕಿದ್ರೆ ನಾನು ಮುಂಚೆ ಫೋಟೋ ಹಾಕ್ತೀನಿ, ಮುಂಚೆ ಎಷ್ಟಿದ್ದೆ ಇವಾಗ ಎಷ್ಟಿದ್ದೀನಿ ಅಂತ. ನಾನು ಅದಕ್ಕೂ ಮುಂಚೆ ಫೋಟೋ ತಗೊಂಡಿಲ್ಲ, ಬಿಕಾಸ್ ಅವಾಗ ನಾನು ತುಂಬ ಓವರ್ ವೇಟ್ ಆಗಿದೆ. ಆ ಫೋಟೋನು ಹಾಕ್ತೀನಿ ಬೇಕಿದ್ರೆ ನಾನು. ಸೊ ಐ ವಾಸ್ ಅರೌಂಡ್ 66 kgs ಆ್ಯಂಡ್ ಇವಾಗ ನಾನು ಆಲ್ಮೋಸ್ಟ್ 57.567 ಆ ರೇಂಜಲ್ಲಿದ್ದೀನಿ. ಆಲ್ಮೋಸ್ಟ್ 57, 50, 59, 60, 61, 62, 63, 64, 65, 60 ಆಲ್ಮೋಸ್ಟ್ 10 kgs ಹತ್ತತ್ರ ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ. ಆ್ಯಂಡ್ ನಂಗೆ ಇನ್ನೂ 50 ಆಗಬೇಕು ಅನ್ನೋದಿದೆ. ಸೊ ಇನ್ನೂ 5 to 6 kgs ನಾನು ರೆಡ್ಯೂಸ್ ಮಾಡಬೇಕು. ಸೊ ಅದಾದಮೇಲೆ ನಾನು ವ್ಲಾಗ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ವಿಷ್ಣು ಪ್ರಿನ್ಸ್, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ನವೀನ್ ಪ್ಲೀಸ್. ನೆಕ್ಸ್ಟ್ ಟೈಮ್ ನಾನು ಅದನ್ನು ಮರೆಯಲ್ಲ ಗೈಸ್, ಹೇಳ್ತೀನಿ.
ಚಂದುಗೊಮ್ಮೆ 15 ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಂತ ಮಾಡ್ತಾನೆ ಇಲ್ಲ, ಸ್ಟಾಪ್ ಮಾಡಿದ್ದೀರಾ? ಹೌದು, ಸ್ಟಾಪ್ ಮಾಡಿದ್ದೀನಿ. ಯಾಕಂದರೆ ನನಗೆ ವ್ಯೂಸ್ ನೋಡುವಾಗ, ಹಂಗಂದರೆ ನಾನು ಮುಂಚೆ ಮಂತ್ಲಿ ಒಂದು 7-8 ವ್ಲಾಗ್ಸ್ ಹಾಕುವಾಗ ವ್ಯೂಸ್ ತುಂಬ ಚೆನ್ನಾಗಿತ್ತು. ಬಟ್ ಡೈಲಿ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ವ್ಯೂಸ್ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಈ ವಿಡಿಯೋ 100K ರೀಚ್ ಆದರೆ ನಾನು ಆಲ್ಟರ್ನೇಟ್ ಡೇಸ್ ವ್ಲಾಗ್ಸನ್ನು ಹಾಕ್ತೀನಿ. ಸೊ ಈ ವಿಡಿಯೋನ 100K ರೀಚ್ ಮಾಡಿಸೋದು ನಿಮ್ಮ ಜವಾಬ್ದಾರಿ ಗೈಸ್, ಮರಿ. ಆ್ಯಂಡ್ ಎಸ್, ಕೃಪಾ 222 ಅನ್ನೋರು ಕಮೆಂಟ್ ಮಾಡಿದ್ರು. ಆ್ಯಕ್ಚುಲಿ ನಾನು ಈ ಕಮೆಂಟಿಗೆ ರಿಪ್ಲೈ ಮಾಡಿದ್ದೆ. ಐ ಫೌಂಡ್ ಇಟ್ ವೆರಿ ಇನೋವೇಟಿವ್, ತುಂಬ ಕ್ರಿಯೇಟಿವ್ ಆಗಿತ್ತು. ಹಾಯ್ ರಚು ಆ್ಯಂಡ್ ನವೀನ್, ಐ ಜಸ್ಟ್ ವಾಂಟೆಡ್ ಟು ಸೇ ದಟ್ ಯುವರ್ ವ್ಲಾಗ್ಸ್ ಆರ್ ಅಬ್ಸಲ್ಯೂಟ್ಲಿ ಅಮೇಸಿಂಗ್. ಐ ಲವ್ ದ ಎಫರ್ಟ್ ಯು ಬೋತ್ ಪುಟ್ ಇನ್ ಟು ಎಂಟರ್ಟೈನ್ ಅಸ್. Your recreation videos are particularly awesome. Thank you so much. Please keep us the fantastic words. I'd love to see more content from you both. Here are some ideas I thought it might be fun ಅಂತ ಅವ್ರು ಒಂದಿಷ್ಟು ಐಡಿಯಾಸ್ ಕೊಟ್ಟಿದ್ದಾರೆ. On your mom, A to Z food challenge, saying yes to your mom, shopping challenge with time or money, ice cream eating challenge, dare challenge in public, childhood album photos, dress collection showcase. So looking forward to hearing back from you, Rachu. Hope I meet you people soon. Love you guys. I love you so much, ಕೃಪಾ ಅವರೇ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಐಡಿಯಾಸ್ ಕೊಟ್ಟಿದ್ದಕ್ಕೆ. ಖಂಡಿತವಾಗ್ಲೂ ಇದನ್ನು ನಾನು ಕನ್ಸಿಡರಿಗೆ ತೊಗೊಂಡು ನಾನು ಖಂಡಿತವಾಗ್ಲೂ ಮಾಡ್ತೀನಿ ಇದನ್ನು. ಡನ್. ಐ ಆಮ್ ಸೋ ಹ್ಯಾಪಿ ಗೈಸ್. ಲಾಸ್ಟ್ ಕಮೆಂಟ್ ಪ್ರಕೃತಿ GH ಅವರು. Please read my comment and also my name, my first comment. Rachu, my sis name is also same. Your vlogs are so good and interesting. Watching your vlogs, never get bored. Naveen is very lucky to have you because you're such a kind-hearted person. Love you, Rachu. Yes, ಕಮೆಂಟ್ಸ್ ಎಲ್ಲ ಓದಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಲಾಸ್ಟ್ ಕಮೆಂಟ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ವ್ಲಾಗ್ಸನ್ನು ಇಷ್ಟಪಟ್ಟಿದ್ದಕ್ಕೆ. ಆ್ಯಂಡ್ ಯು ಟೋಲ್ಡ್ ನವೀನ್ ಈಸ್ ವೆರಿ ಲಕ್ಕಿ ಟು ಹ್ಯಾವ್ ಮೀ. ಆ್ಯಂಡ್ ದ ಸೇಮ್ ವೇ ನಾನು ಕೂಡ ಲಕ್ಕಿ ಟು ಹ್ಯಾವ್ ನವೀನ್. ಬಿಕಾಸ್ ಎಷ್ಟೊಂದು ಕಾರಣ ಇದೆ, ಒಂದೆರಡು ಕಾರಣ ಅಂತಲ್ಲ. ನಾವು ಅಷ್ಟೇ ಜಗಳ ಆಡ್ತೀವಿ ಆ್ಯಂಡ್ ಅಷ್ಟೇ ವಿ ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್. ಆ್ಯಂಡ್ ನಂಗಂತೂ ಪೇಷನ್ಸ್ ತುಂಬ ಕಡಿಮೆ ಆ್ಯಂಡ್ ಅವ್ನು ತುಂಬ ಪೇಷನ್ಸ್ ಇದೆ ಅವನಿಗೆ. ನನಗೇನು ಟಾಲರೆನ್ಸ್, ಅವನು ತುಂಬ ಟಾಲರೇಟ್ ಮಾಡ್ಕೋತಾನೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೆನಿ ಮೋರ್ ಗುಡ್ ಥಿಂಗ್ಸ್ ಟು ಹ್ಯಾಪನ್ ಇನ್ ಲೈಫ್ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ರಚು ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಗೈಸ್. ಆ್ಯಂಡ್ ಐ ಗೆಸ್ ನನ್ನ ಬರ್ಡೇ ಅಷ್ಟರಲ್ಲಿ 150 ರೀಚ್ ಆಗ್ತೀವಿ ಅನಿಸುತ್ತೆ. 150K ಆದಮೇಲೆ ಐ ಹೋಪ್ 200K ಬೇಗ ಮಾಡಿ. ಆ್ಯಂಡ್ ಯು ಗೈಸ್ ಹ್ಯಾವ್ ಲಾಟ್ಸ್ ಆ್ಯಂಡ್ ಸರ್ಪ್ರೈಸಸ್. ನಾನು ಹೇಳ್ದಂಗೆ ಗಿವ್ ಅವೇ ಚಾಲೆಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕೂ ಮಾಡಬೇಕು ಅಂತಂದರೆ ಈ ವಿಡಿಯೋಗೆ 100K ವ್ಯೂಸ್ ಆಗಬೇಕು. ಅದರ ಮೇಲೆ ನಾನು ನೆಕ್ಸ್ಟ್ ಪ್ರೊಸೆಸನ್ನು, ಸೊ ಈ ವಿಡಿಯೋಗೆ 100K ವ್ಯೂಸ್ ಆದರೆ ನಾನು ನೆಕ್ಸ್ಟ್ ಏನಿದೆ ಆ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಆಲ್ ದ ಬೆಸ್ಟ್. ಸಿ ಯು. ಗುಡ್ ನೈಟ್.